ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ. ಇದು ಸಾಂಬಾರು ಅನ್ನಕ್ಕೆ ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ಈ ರೀತಿ ನೀವು ಪೆಪ್ಪರೆಲ್ಲ ಹಾಕಿ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಮೊಸರನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಇಡೀ ಅನ್ನ ಜಾಸ್ತಿ ತಿನ್ಬೋದು. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಆಲೂಗಡ್ಡೆ ತುಂಬ ಈಸಿ, ಒಂದು 10 ನಿಮಿಷಕ್ಕೆ ನಾವು ಮಾಡ್ಕೋಬೋದು. ಆಲೂಗಡ್ಡೆ ಬೇಯಿಸಿಟ್ಕೊಂಡ್ರೆ ಫಟಾಫಟ್ ಅಂತ. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ನಾನ್ ಸ್ಟಿಕ್ಕಲ್ಲಿ ಫಸ್ಟು 1 ಸ್ಪೂನಷ್ಟು ಮೆಣಸು ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಕಡಿಮೆ ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸೋಂಬು. ಸಿಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ, ಮೆಣಸು, ಸೋಂಬು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ವಾಸನೆ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಪರವಾಗಿಲ್ಲ, ಸಿಮ್ಮಲ್ಲೇ ಇಟ್ಟು ಮಾಡಿ. ಘಮ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಸ್ಟವ್ ಆಫ್ ಮಾಡಿಬಿಡ್ತೀನಿ. ನಾನು 1 kg ಆಲೂಗಡ್ಡೆ ತಗೊಂಡು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 3 ವಿಸಿಲು, ಜಾಸ್ತಿ ಎಲ್ಲ 3 ವಿಸಿಲ್ ಇಟ್ಟು ಬೇಯಿಸಿದ್ದೀನಿ. ಈಗ ಒಗ್ಗರಣೆ ನೋಡ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಧಾರಾಳವಾಗಿ ಸೇರಿಸ್ಕೊಳ್ಳಿ. ಅದೇ ಥರ ಸಾಸಿವೆನೂ ಒಂದು ಸ್ವಲ್ಪ ಧಾರಾಳವಾಗಿ ಸೇರಿಸ್ಕೊಳ್ಳಿ. ಸಾಸಿವೆ ಸಿಡಿದಾಯಿತು. ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಜಾಸ್ತಿ ಬೇಕು ಅನಿಸುತ್ತೋ ಅಷ್ಟು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಜ್ಜಿಬಿಟ್ಟು ಹಾಕಿ, ಹಂಗೆ ಹಾಕೋಕ್ಕೆ ಹೋಗಬೇಡಿ. ಕಟ್ ಮಾಡಿಬಿಟ್ಟು ಹಾಕಿದ್ರು ಟೇಸ್ಟ್ ಬರೋಲ್ಲ. ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇದು ಘಮ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯಗೆ ಬೆಳ್ಳುಳ್ಳಿ ಜಾಸ್ತಿ ಸೇರಿಸಿದ್ರೆ. ಬರೀ ಕರಿಬೇವು, ಬೆಳ್ಳುಳ್ಳಿ, ಇದಕ್ಕಿನ್ನೇನೂ ಇಲ್ಲ. ಚೆನ್ನಾಗಿ ಫ್ರೈ ಆಗಲಿ, ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ. ನಾನು ಒಂದು ಕಡೆ ಆಲೂಗಡ್ಡೆ ಸಿಪ್ಪೆ ಎಲ್ಲ ಸುರಿದು ರೆಡಿಯಾಗಿ ಇಟ್ಕೊಂಡಿದ್ದೀನಿ, ಪೀಸ್ ಮಾಡಿ. ಮತ್ತು ನಾನು ಹುರಿದಿರೋ ಮೆಣಸು, ಜೀರಿಗೆ ಮತ್ತು ಸೋಂಬು ಅದನ್ನು ಆರಿದ ಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಆಲೂಗಡ್ಡೆ ನಿಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಷ್ಟು ಸೈಜ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ದಪ್ಪಗೆ ಹಾಕಿದ್ದೀನಿ. ಇದಕ್ಕೆ ಅಚ್ಕಾರದ ಪುಡಿ, ಹೋಮ್ ಮೇಡ್. ನಾನು ಯಾವುದೂ ರೆಡಿಮೇಡ್ ಯೂಸ್ ಮಾಡಲ್ಲ. ಹೋಮ್ ಮೇಡ್ ಅಚ್ಕಾರದ ಪುಡಿ, ಅದು ನಾನು ವೀಡಿಯೋ ಹಾಕಿದ್ದೀನಿ. ಹೋಮ್ ಮೇಡ್ ಅಚ್ಕಾರದ ಪುಡಿ ಹೆಂಗೆ ಮಾಡೋದಂತ. ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕಿದ್ದೀನಿ, ಯಾಕಂದರೆ 1 kg ಕ್ವಾಂಟಿಟಿ 2 ಟೇಬಲ್ ಸ್ಪೂನ್ ಬೇಕೇ ಬೇಕು. ಅದರಿಂದ 2 ಟೇಬಲ್ ಸ್ಪೂನು ಖಾರದ ಪುಡಿ, ಖಾರದ ಪುಡಿ ಹೋಮ್ ಮೇಡು. ಈ ಖಾರದ ಪುಡಿ ಸೇರಿಸಿ ಸಿಮ್ಮಲ್ಲೇ ಚೆನ್ನಾಗಿ ಘಾಟು ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಕಲರ್ ಚೆನ್ನಾಗಿರುತ್ತೆ. ನಿಮ್ಗೆ ಖಾರದ ಪುಡಿ ನೀವು ಏನೇ ಹೋಮ್ ಮೇಡ್ ಹಾಕಿದ್ರೂ ಕಲರ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ಖಾರದ ಪುಡಿ ಅಂತಂದರೆ ಬರೀ ಬೇಡಿಗೆ ಮೆಣಸಿನ್ಕಾಯಿನೇ ನಾವು ಅದನ್ನು ಬೇಯಿಸ್ಕೊಳ್ಳೋದು. ಅದರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಖಾರ ಕಡಿಮೆ ಇರುತ್ತೆ. ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಪೌಡ್ರು, ಖಾರದ ಪುಡಿ ಜಾಸ್ತಿ ಆಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಆಲೂಗಡ್ಡೆ ಪೀಸ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ದಪ್ಪಗೆ ಹಾಕಿದ್ದೀನಿ. ಇದು ಗರಿಯಾಗೂ ಇರುತ್ತೆ. ಚೆನ್ನಾಗಿ ಫ್ರೈ ಆಗ್ತಾ ತುಂಬ ಒಂಥರ ಏನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ನಾವು ಪೆಪ್ಪರ್ ಪೌಡ್ರೆಲ್ಲ ಸೇರಿಸೋದ್ರಿಂದ ಇದು ಚಿಕನ್ ಥರ ಬರುತ್ತೆ ನೋಡಿ. ಪೆಪ್ಪರ್ ಪೌಡ್ರು ಈಗ ನಾವು ಹುರಿದು ರೆಡಿ ಮಾಡಿರೋ ಪೌಡ್ರು. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ, ದೊಡ್ಡ ಟೇಬಲ್ ಸ್ಪೂನು, ಅದರಿಂದ ಸಾಕಾಗುತ್ತೆ. ಮೊಸರನ್ನಕ್ಕೆ, ಬರೀ ಸಾಂಬಾರನ್ನಕ್ಕೆ, ತಿಳಿ ಸಾಂಬಾರಿಗೆ, ರಸಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಆಲೂಗಡ್ಡೆ ಪಲ್ಯ ತುಂಬ ಈಸಿ ಇದು. ಇನ್ನೊಂದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ನೋಡೋಣ.